ಬೆಳಗಾವಿ ಎಂದೆಂದಿಗೂ ಕರ್ನಾಟಕದ ಅವಿಭಾಜ್ಯ ಅಂಗ ಹಾಗೂ ಗಡಿ ವಿವಾದದಲ್ಲಿ ಮಹಾಜನ ವರದಿಯೇ ಅಂತಿಮ ಎಂಬ ನಿರ್ಣಯವನ್ನ ಮಹಾನಗರ ಪಾಲಿಕೆಯಲ್ಲಿ ಕೈಗೊಳ್ಳಲೇಬೇಕು ಎಂದು ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು ಇಂದು ನಾಗನೂರು ರುದ್ರಾಕ್ಷಿ ಮಠದ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿಗಳನ್ನ ಭೇಟಿಯಾಗಿ ಮಹತ್ವದ ಬೆಂಬಲವನ್ನ ಕೋರಿವೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಗಡಿ ವಿವಾದದಲ್ಲಿ ಮಹಾಜನ ವರದಿ ಅಂತಿಮ ಎಂಬ ನಿರ್ಣಯವನ್ನ ಮಹಾನಗರ ಪಾಲಿಕೆಯಲ್ಲಿ ಕೈಗೊಳ್ಳಲೇಬೇಕು ಎಂದು ಒತ್ತಡ ಹೇರಲು ಬೆಂಬಲಿಸುವಂತೆ ಆಗ್ರಹಿಸಿ ಇಂದು ಕನ್ನಡ ಪರ ಸಂಘಟನೆಗಳು ನಾಗನೂರು ರುದ್ರಾಕ್ಷಿ ಮಠದ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿಗಳನ್ನು ಭೇಟಿಯಾಗಿ ಮನವಿ ಸಲ್ಲಿಸಿತು. ಈ ವೇಳೆ ಮಾತನಾಡಿದ ಕನ್ನಡ ಪರ ಹೋರಾಟಗಾರರಾದ ಅಶೋಕ್ ಚಂದರಗಿ, ಶ್ರೀನಿವಾಸ್ ತಾಳುಕುರ ಇನ್ನುಳಿದವರು ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಗಡಿ ವಿವಾದದಲ್ಲಿ ಮಹಾಜನ ವರದಿ ಅಂತಿಮ ಎಂಬ ನಿರ್ಣಯವನ್ನ ಕೈಗೊಳ್ಳಲು ಮೀನಾಮೇಷ ಎಣಿಸುತ್ತಿರುವ ಸಂಗತಿ ಮತ್ತು ಕನ್ನಡ ಪರ ಸಂಘಟನೆಗಳ ಹೋರಾಟಗಳನ್ನು ಮನವರಿಕೆ ಮಾಡಿದರು. ಅಲ್ಲದೆ ಮಹಾನಗರ ಪಾಲಿಕೆಯಲ್ಲಿ ಕನ್ನಡಿಗರ ಪರ ನಿರ್ಣಯ ಕೈಗೊಳ್ಳಲು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲಿಸುವಂತೆ ಆಗ್ರಹಿಸಿದರು. ನಮ್ಮ ಅಪೇಕ್ಷೆ ಅದಕ್ಕೆ ತಾವು ಯಾವ ಶಬ್ದಗಳಲ್ಲಿ ಅವರಿಗೆ ಎಚ್ಚರಿಕೆ ಕೊಡ್ತೀರಿ ಆಗಿಲ್ಲ ಅಂದರೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಅದರಾಗೇನು ಸಮಸ್ಯೆ ಇಲ್ಲ. 20 ಸಂಘಟನೆಗಳು ಒಂದೆಡೆ ಬಂದ ನಮ್ಮ ಹುಡುಗರು ಕಳೆದ 1 ವರ್ಷದಿಂದ ಕಾಮನ್ ಇಶ್ಯೂ ಇದ್ದಾಗ ನಮ್ಮ ಹುಡುಗರಿಗೆ ಒಂದು ಕಡೆ ಬರಪ್ಪ ಈಗ ಬೇರೆ ಬೇರೆ ಸಂಘಟನೆ ನಿಮಗೆ ನಗರದ ಮಾಡಿ ಅಂತ ಅವರಿಗೆ ಒಂದು ಹಂತಕ್ಕೆ ಬಂದಾಗ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಅಜ್ಜ ಅವರಿಗೆ ಒಂದು ವಿನಂತಿ ಮಾಡ್ತೇನೆ, ಇಲ್ಲಿಂದ ಒಂದು ಸಂದೇಶ ಹೋಗಬೇಕು. ಅದು ಯಾರಿಗೆ ಮುಟ್ಟಬೇಕು, ಸರ್ಕಾರಕ್ಕೆ ಮುಟ್ಟಲಿ, ಮಹಾಪೌರ ಉಪಮಹಾಪೌರಿಗೆ ಮುಟ್ಟಲಿ. ಅದರಿಂದ ಅಂದರೆ ನಾವು ಹೋರಾಟ ನಮ್ಗೆ ಅನಿವಾರ್ಯ. ಅದು ಯಾವ್ಯಾವ ತಗೋತೈತಿ ಆಗೋದು. ಆದರೆ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸಂಘಟನೆ ಬಂದಾರ. ಕೃಷ್ಣ ವೇದಿಕೆ ಕರ್ವೆ ಬಣ ಬಂದಿತ್ತು, ಸ್ವಾಮಿ ಬಣ ಬಂದಿತ್ತು, ಶಿವರಾಮ ಬಂದಾರ, ರಾಜ್ಯಾಧ್ಯಕ್ಷ ಪಾಸಂಟಿ ಬಂದಾರ, ಕಿತ್ತೂರು ಕರ್ನಾಟಕ ಸಿಂಧೂರು ಬಂದಾರ, ಸರ್ವದೇಶ ಬಂದಾರ, ನಾಮನೆಯಲ್ಲಿ ಸೇರಿಸಲಾದ ರಮೇಶ್ ಸೊಂಟಕಿ ಕಾರ್ಪೊರೇಟರ್ ಬಂದಾರ, ಎಲ್ಲರೂ ಬಂದಾರೆ, ರಾಜು ಕೂಡ ಬಂದಾರ. ಅದಕ್ಕೆ ವಟಾಣ ಹರಾಜ್ ಅವರು ಆ್ಯಕ್ಚುಲಿ 4 ತಾರೀಕಿಗೆ ಜನತೆ ಮಾಡೋ ಬಂದಾರ, ರಾಶಿಪುಡ ಬಂದಾರ, ರಾಶಿಪುಡ ಕಾರ್ಪೊರೇಟರ್ ಬಂದಾರ. ಆದ್ದರಿಂದ ಇದು ಚಳವಳಿ ಮುಂದುವರಿದರೆ ಆದರೆ ಮಠದಿಂದ ಒಂದು ಸಂದೇಶ ಹೋಗೋದ್ರಿಂದ ಅವ್ರ ಮೇಲೆ ಏನಾದರೂ ತಪ್ಪುಚಾರ ಏನಾದರೂ ವಿಷಯ ನೋಡ್ಲಿಕ್ಕೆ ಬರ್ತೀವಿ. ಆದರೆ ಈ ಸಂದರ್ಭದಲ್ಲಿ ತಾವು ಒಂದು ಖಡಕ್ ಸಂದೇಶ ಕೊಡಬೇಕು. ಇಲ್ಲಾಂದ್ರೆ ನಾವು ಸರಿ ಇಲ್ಲಿ 25 ಮಠಾಧೀಶರ ಸಭೆಯನ್ನು ಮಾಡಿದ್ದೀವಿ, ನಮ್ಗೆ ಗೊತ್ತಿದೆ. ಆದರೆ ಈ ಸಂದರ್ಭದಲ್ಲಿ 26 ನಮ್ಮ ಹೇಳಿದ ನಂತರ ಅಜ್ಜ ಅವರು ಮಾತಾಡ್ತಾರೆ. ನಾಗನೂರು ರುದ್ರಾಕ್ಷಿ ಮಠದ ಅಲ್ಲಮಪ್ರಭು ಸ್ವಾಮೀಜಿಗಳು ಮಾತನಾಡಿ, ಕಾಯಕ ಯೋಗಿ ಮಹಾಪ್ರಸಾದಿ ಶತಾಋಷಿ ಡಾಕ್ಟರ್ ಶ್ರೀ ಶಿವಬಸವ ಸ್ವಾಮೀಜಿಗಳು ಕರ್ನಾಟಕದಲ್ಲಿ ಬೆಳಗಾವಿ ಉಳಿಯಲು ವಿಶೇಷ ಹೋರಾಟವನ್ನ ನಡೆಸಿದರು. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬುದು ಸೂರ್ಯ ಚಂದ್ರರಿರುವವರೆಗೂ ಸತ್ಯ. ಇದರಲ್ಲಿ ಯಾವುದೇ ರೀತಿಯ ಸ್ವಾರ್ಥವಿಲ್ಲ. ಮಹಾನಗರ ಪಾಲಿಕೆ ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ಟರಾವೋ ಪಾಸ್ ಮಾಡುವುದು ನಮ್ಮ ಬೇಡಿಕೆಯಾಗಿದೆ. ಇದು ಮುಂದೆ ನಡೆಯಲಿರುವ ಅನಾಹುತಗಳನ್ನು ತಡೆಯಲು ಪೂರಕವಾಗಿದೆ. 2004ರಿಂದ 2005ರಲ್ಲಿ ನಡೆದ ಟರಾವಿಗೆ ಪ್ರತಿಯಾಗಿ ಈ ಪಾಲಿಕೆಯಲ್ಲಿರುವ ಕನ್ನಡಿಗರು ಟರಾವೋ ಪಾಸ್ ಮಾಡಬೇಕು. ಬೆಳಗಾವಿಯ ಭವಿಷ್ಯವನ್ನ ಮುಂದಿಟ್ಟುಕೊಂಡು ನಡೆಸುತ್ತಿರುವ ಕನ್ನಡ ಪರ ಸಂಘಟನೆಗಳ ನಿರ್ಧಾರಕ್ಕೆ ಶ್ರೀಮಠವು ಬೆಂಬಲಿಸುತ್ತಿದೆ. ನಾಗನೂರು ಶ್ರೀಗಳು ಬೆಳಗಾವಿಗೆ ಬರುತ್ತಿರಲಿಲ್ಲವೆಂದರೆ ಬೆಳಗಾವಿ ಕರ್ನಾಟಕದಲ್ಲೇ ಇರುತ್ತಿರಲಿಲ್ಲ. ಮಾರುತಿ ಗಲ್ಲಿ, ರಾಮದೇವ್ ಗಲ್ಲಿಯಲ್ಲಿ ಶ್ರೀಗಳು ಮತ್ತು ಮಠದ ವಿದ್ಯಾರ್ಥಿಗಳು ಮರಾಠಿಗರ ಗುಂಡಾವರ್ತನೆಯನ್ನ ಸಹಿಸಿರೋದನ್ನ ಮರೆಯಲು ಸಾಧ್ಯವಿಲ್ಲ. ಇಂದಿನ ದಿನಗಳಲ್ಲಿ ಬೆಳಗಾವಿಯನ್ನು ಕರ್ನಾಟಕದಲ್ಲಿ ಉಳಿಸಲು ನಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧ. ಮಹಾನಗರ ಪಾಲಿಕೆಗೆ ಮನವರಿಕೆ ಮಾಡಲು ಮತ್ತೊಂದು ಪ್ರಯತ್ನ ಮಾಡೋಣ. ಚುನಾವಣೆ ದೂರವಿದೆ. ಸುಪ್ರೀಂ ಕೋರ್ಟ್ ನೆಪ ಹೇಳಿ ಟರಾವೋ ಪಾಸ್ ಮಾಡದೆ ಕಾಲ ಕಳೆಯುವುದು ಸರಿಯಲ್ಲ. ಕನ್ನಡಿಗರ ವಿಶ್ವಾಸವನ್ನ ಉಳಿಸಿಕೊಳ್ಳುವ ಕಾರ್ಯವನ್ನು ಪಾಲಿಕೆ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅವರ ಅಸ್ತಿತ್ವ ಉಳಿಯೋದಿಲ್ಲ. ಕನ್ನಡಿಗರೇ ಪಾಲಿಕೆಯನ್ನು ವಿಸರ್ಜಿಸುವ ಪ್ರಸಂಗವನ್ನ ತಂದುಕೊಳ್ಳಬಾರದು ಎಂದರು. ಕಾಯಕ ಯೋಗಿ ಮಹಾಪ್ರಸಾದಿ ಶತಾಯುಷಿ ಬೆಳಗಾವಿಯು ಕರ್ನಾಟಕದಲ್ಲಿ ಗಟ್ಟಿಯಾಗಿ ಉಳಿಯಲಿಕ್ಕೆ ಮುಖ್ಯ ಕಾರಣೀಕರ್ತರು ನಮ್ಮ ಶ್ರೀಮಠದ ಗುರುಗಳಾಗಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಅಜ್ಜನವರನ್ನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಈ ಹೋರಾಟಕ್ಕೆ ವಿಶೇಷವಾಗಿ ನಮ್ಮ ಶ್ರೀಮಠದ ಎಲ್ಲ ಪರಮ ಪೂಜ್ಯರು ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಅದು ಇಲ್ಲಿಯೇ ಉಳಿಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪೂಜ್ಯರು ಹೋರಾಡಿದ್ದಾರೆ. ಆ ಎಲ್ಲ ಪೂಜ್ಯರ ಪಾದಗಳಲ್ಲಿ ವಂದಿಸಿ, ವಿಶೇಷವಾಗಿ ಇವತ್ತು ನಮ್ಮ ಶ್ರೀಮಠದಲ್ಲಿ ಸೇರಿರುವಂತಹ ಎಲ್ಲ ಕನ್ನಡ ಪರ ಸಂಘಟನೆಗಳಲ್ಲಿ ಅಧ್ಯಕ್ಷರಲ್ಲಿ, ಸದಸ್ಯರಲ್ಲಿ ತಮಗೆಲ್ಲ ಶರಣಾರ್ಥಿಗಳು. ಈಗಾಗಲೇ ಈ ವಿಷಯವನ್ನು
ತಾವೆಲ್ಲ ಭಾಳ ಚೆನ್ನಾಗಿ ಇಲ್ಲಿ ವಿವರಣೆಯನ್ನು ಮಾಡಿದ್ದೀರಿ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ಅದು ಇವತ್ತಲ್ಲ ಯಾವತ್ತಲ್ಲ, ಸೂರ್ಯ ಚಂದ್ರ ಇರುವವರೆಗೂ ಅದು ಬೆಳಗಾವಿ ಕರ್ನಾಟಕದ್ದೇ ಅನ್ನೋದನ್ನು ನಾವೆಲ್ಲ ಇವತ್ತು ಸ್ಪಷ್ಟಪಡಿಸಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಯಾರ್ದೂ ಇಲ್ಲ. ಆದರೆ ಇವತ್ತು ಮುಖ್ಯವಾಗಿ ಏನಾಗಿದೆ ಅಂತಂದರೆ, ನಮ್ಮೆಲ್ಲರ ಪರಿಸ್ಥಿತಿ ಅನಿವಾರ್ಯವಾಗಿ ನಾವೆಲ್ಲ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಹೋರಾಟ ಭಾಳ ಮುಖ್ಯವಾಗಿ ಈಗಾಗಲೇ ತಾವೆಲ್ಲ ಏನು ಒಂದು ಗುರಿಯನ್ನು ಇಟ್ಕೊಂಡು ಪಾಲಿಕೆಯ ಒಂದು ಸಭೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂಥೇಳಿ ಒಂದು ಠರಾವನ್ನು ಪಾಸ್ ಮಾಡಿರಿ ಅನ್ನೋದಷ್ಟೇ ನಮ್ಮ ಗುರಿಯಾಗಿದೆ. ಈ ಗುರಿಯನ್ನು ಇಟ್ಕೊಂಡು ನಾವೆಲ್ಲ 2 ತಿಂಗಳಿಂದ ತಾವೆಲ್ಲ ಹೋರಾಟ ಮಾಡ್ತಾಯಿದೆ. ಬಹುಶಃ ನಿಮ್ಮ ಈ ಒಂದು ಹೋರಾಟ ಇವತ್ತು ಮುಂದೆ ಆಗ್ತಾ ಇರುವಂತಹ ಒಂದು ಅನಾಹುತವನ್ನು ತಡೀಲಿಕ್ಕೆ ನೀವು ಪ್ರಾರಂಭ ಮಾಡಿರುವಂತಹ ಒಂದು ದೊಡ್ಡ ಒಂದು ಕೆಲಸ ಅಂಥೇಳಿ ನನ್ನ ಭಾವನೆ. ಯಾಕಂತಂದರೆ 2004ರಲ್ಲಿ 5ರಲ್ಲಿ ಏನು ಅವತ್ತಿನ ಒಂದು ಪಾಲಿಕೆ ಈ ಠರಾವನ್ನು ಪಾಸ್ ಮಾಡಿರಲಿಲ್ಲ ಅಂದರೆ ಇವತ್ತು ನಾವು ಈ ಸಭೆಯನ್ನು ಕೂಡ್ತಾ ಇರಲಿಲ್ಲ. ನಂತರದ ದಿನಗಳಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಹಲವಾರು. ಆದರೆ ಇವತ್ತು ಪ್ರಸ್ತುತ ಇರುವಂತಹ ಪಾಲಿಕೆ ಅದು ನಮ್ಮದೇ ಪಾಲಿಕೆ, ನಮ್ಮವರೇ ಅಲ್ಲಿ ಎಲ್ಲರೂ ಇದ್ದಾರೆ. ಆದರೂ ಯಾಕೆ ಅವರು ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂಥೇಳಿ ಠರಾವ್ ಪಾಸ್ ಮಾಡ್ತಾ ಇಲ್ಲೋದು ಅನ್ನೋದೇ ನಮ್ಮ ಪ್ರಶ್ನೆ, ಉಳಿದದ್ದೇನಿಲ್ಲ. ಹೀಗಾಗಿ ಇವತ್ತು ನೀವೆಲ್ಲರೂ ಕೂಡ ಇಂತಹ ಒಂದು ನಿರ್ಧಾರವನ್ನು ಮಾಡಿ ಬೆಳಗಾವಿಯ ಭವಿಷ್ಯದ ಕುರಿತಾಗಿ ಚಿಂತನೆಯನ್ನು ಮಾಡ್ತಾ ಇರೋದು ನಿಜಕ್ಕೂ ಒಂದು ಅಭಿನಂದನಾರ್ಹವಾಗಿರುವಂಥದ್ದು. ಬಹುಶಃ ನಿಮ್ಮೆಲ್ಲರ ಹೋರಾಟಕ್ಕೆ ಅದು ನಮ್ಮ ಶ್ರೀಮಠ ಸದಾವಕಾಲ ನಿಮ್ಮ ಜೊತೆಗಿರ್ತದೆ. ನೀವು ಏನೇ ನಿರ್ಧಾರ ತೆಗೆದುಕೊಂಡರೂ ಕೂಡ ನಾವು ನಿಮ್ಮ ಜೊತೆಗಿರ್ತೇವೆ. ಎಲ್ಲ ಕನ್ನಡಪರ ಸಂಘಟನೆಗಳು ಇವತ್ತು ನೀವು ಏನು ನಿರ್ಧಾರ ತೆಗೆದುಕೊಂಡರೂ ಕೂಡ ನಾವು ನಿಮ್ಮ ಜೊತೆಗಿರ್ತೇವೆ. ಯಾಕೆಂತಂದರೆ ಬಹುಶಃ ನಮ್ಮ ಪೂಜ್ಯ ಗುರುಗಳವರು ಅವರು ನಾಗನೂರನ್ನು ಬಿಟ್ಟು ಬೆಳಗಾವಿಗೆ ಬರದೇ ಇದ್ದರೆ ಬಹುಶಃ ಇವತ್ತು ಬೆಳಗಾವಿ ಕರ್ನಾಟಕದಲ್ಲಿ ಉಳಿತಾ ಇರಲಿಲ್ಲ. ಆದರೆ ನಮ್ಮ ಪೂಜ್ಯರು ಅವತ್ತಿನ ಸಂದರ್ಭದಲ್ಲಿ ಅನುಭವಿಸಿರುವಂತಹ ನೋವುಗಳು ಬಹುಶಃ ಯಾರೂ ಅನುಭವಿಸಿಲ್ಲ. ಮಾರುತಿ ಗಲ್ಲಿಯಲ್ಲಿ, ರಾಮದೇವ್ ಗಲ್ಲಿಯಲ್ಲಿ, ಆ ಭಾಗದಲ್ಲಿ ನಮ್ಮ ಪೂಜ್ಯರ ಪ್ರಸಾದ ನಿಲಯದಲ್ಲಿರುವಂತಹ ಮಕ್ಕಳು ಪೂಜ್ಯರು ಅವತ್ತಿನ ಸಂದರ್ಭದಲ್ಲಿ ಮರಾಠಿ ಗುಂಡಾಗಳಿಂದ ಅನುಭವಿಸಿರುವಂಥ ನೋವನ್ನು ಬಹುಶಃ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಆ ಒಂದು ತ್ಯಾಗ, ಅವರ ಆ ಒಂದು ಹೋರಾಟ, ಅದರ ಫಲವಾಗಿ ಇವತ್ತು ಬೆಳಗಾವಿ ಕರ್ನಾಟಕದಲ್ಲಿ ಉಳಿದಿದೆ. ಹೀಗಾಗಿ ಹಲವಾರು ಅವತ್ತಿನ ಹಿರಿಯರು ಅವರ ಜೊತೆಗೆ ಕೈ ಜೋಡಿಸಿದ್ದಾರೆ, ಹಲವಾರು ಸಂಘಟನೆಗಳು ಅವತ್ತು ಅವ್ರ ಜೊತೆಗೆ ಕೈ ಜೋಡಿಸಿದ್ದಾವೆ. ಇವತ್ತು ಕೂಡ ಇಂತಹ ಸಂದರ್ಭದಲ್ಲಿ ಬೆಳಗಾವಿಯನ್ನು ಕರ್ನಾಟಕದಲ್ಲಿ ಉಳಿಸಲಿಕ್ಕೆ ನಾವು ಪ್ರಾಣತ್ಯಾಗಕ್ಕಾದರೂ ಸಿದ್ಧ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತಾ, ಇವತ್ತೇನು ಪಾಲಿಕೆಯವರು ಈ ಒಂದು ಭಾಳ ಸಣ್ಣ ವಿಷಯ ಇದು ಇಷ್ಟು ದೊಡ್ಡದಾಗಬಾರ್ದಾಗಿತ್ತು, ಅವರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ನಾವು ನೀವು ಕೂಡಿ ಇನ್ನೊಮ್ಮೆ ಮಾಡೋಣ. ಆ ಮನವರಿಕೆ ಅವರು ಪಾಲಿಸ್ತಾರೋ ಬಿಡ್ತಾರೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಮುಂದೆ ಯಾವ ರೀತಿಯಾಗಿ ನಾವು ನಿರ್ಧಾರಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಮುಂದಿನ ದಿನಮಾನದಲ್ಲಿ ವಿಚಾರ ಮಾಡೋಣ. ಯಾಕಂತಂದರೆ ಅದು ಭಾಳ ಈಗಾಗಲೇ ಅದು ಒಂದು ಠರಾವ್ ಪಾಸ್ ಮಾಡೋದಕ್ಕೆ ಅವ್ರಿಗೆ ಏನೂ ಸಮಸ್ಯೆ ಇಲ್ಲ. ಇನ್ನೂ ಚುನಾವಣೆನೂ ದೂರ ಇದೆ. ಆದರೂ ಕೂಡ ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಯಾಕಂತಂದರೆ ಇದು ಸುಪ್ರೀಂ ಕೋರ್ಟಿನಲ್ಲಿ ಇನ್ನೂ ವಿಷಯ ಎಂಟ್ರಿನೇ ಆಗಿಲ್ಲ. ಅದು ನಮ್ಮ ಅಶೋಕನ ಹೇಳಿದ ಹಾಗೆ ಅದು ಇನ್ನೂ ಎಂಟ್ರಿ ಆದಮೇಲೆ ಅದು ಬೇರೆ. ಆದರೆ ಇನ್ನೂ ಆ ವಿಷಯ ಆ ಹಂತದಲ್ಲಿ ಇರಲೇ ಇರೋದರಿಂದ ಇವರು ಸುಪ್ರೀಂ ಕೋರ್ಟ್ ಒಂದು ನೆಪವನ್ನು ಹೇಳಿಕೊಂಡು ಸುಮ್ಮನೆ ಕಾಲ ಕಳೆಯೋದು ಸರಿಯಲ್ಲ. ಈ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ಅವರು ಕನ್ನಡಿಗರ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥ ಕೆಲಸ ಇವತ್ತಿನ ಪಾಲಿಕೆ ಮಾಡಬೇಕು. ಮತ್ತು ಹಾಗೇನಾದರೂ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಅವರ ಅಸ್ತಿತ್ವ ಬಹುಶಃ ಅಲ್ಲಿ ಉಳಿಯೋದಿಲ್ಲ. ಕನ್ನಡಿಗರೇ ಆ ಒಂದು ಪಾಲಿಕೆಯನ್ನು ವಿಸರ್ಜಿಸುವಂಥ ಸಂದರ್ಭ ಬಂದರೂ ಬರ್ಬೋದು. ಅದಕ್ಕೆ ಅವರು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಮೀನಮೇಷವನ್ನು ಮಾಡದೆ, ವಿಚಾರವನ್ನು ಮಾಡದೆ, ಏನು ನಮ್ಮ ಕನ್ನಡಪರ ಸಂಘಟನೆಗಳು ಒಂದು ನಿರ್ಧಾರವನ್ನು ಈಗ ಠರಾವ್ ಪಾಸ್ ಮಾಡೋದನ್ನು ಹೇಳ್ತಾ ಇದ್ದಾರೆ, ಅದನ್ನು ಅವರು ತೆಗೆದುಕೊಳ್ಬೇಕು.
ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಜೊತೆಗೆ ಮಾತನಾಡಬೇಕು, ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ನೀವು ಕೂಡಿ ಅದನ್ನು ವಿಚಾರವನ್ನು ಮಾಡೋಣ, ಚಿಂತನೆಯನ್ನು ಮಾಡೋಣ, ಅವರ ಮನವೊಲಿಸುವ ಪ್ರಯತ್ನವನ್ನು ನಾವು ನೀವು ಕೂಡಿ ಮಾಡೋಣ. ಈಗಾಗಲೇ ನೀವು 2 ತಿಂಗಳಿಂದ ಮಾಡ್ತಾ ಇದ್ದೀರಿ, ಅದನ್ನು ಕೂಡ ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡೋಣ. ಮತ್ತು ನಂತರ ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।